ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ರೊಟೀನ್ ಚಾಲು ಆಗ್ಯದ್ರಿ. ಟೈಮಿಂಗು 5 o'clock ಆಗ್ಯದ್ರಿ. ಅವಾಗೇ ಇದ್ದೀನಿ ರೀ. ನೋಡಿರಿ, ಬೆಳಗಿನ ವಾತಾವರಣ ಈ ಥರ ಇದೆ ರೀ. ಕಸದ ಗುಡಿಸಿ ಇವಾಗ ಒಂದು ಚಿಕ್ಕದೊಂದು ರಂಗೋಲಿ ಬಿಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡಿ. ಪ್ರತಿಯೊಬ್ಬರು ಲೈಕ್ ಕೊಡ್ತಾ ಇಲ್ಲ, ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಈ ಥರ ಇದೆ ರಂಗೋಲಿ. ಇಷ್ಟ ಆಗಿತ್ತು ಅಂದ್ರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಚಿಕ್ಕದೊಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ಪಟ ಮಕ್ಕಳಿಗೆ ಅಡುಗೆ ಅದು ಮಾಡ್ಕೋಬೇಕು. ಹಾಗಾಗಿ ಎಷ್ಟಂದರೆ 8 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಮಕ್ಕಳ ತಯಾರಿ. ಹಾಗಾಗಿ ನೋಡಿ, ಈ ಥರ ಚಿಕ್ಕದೊಂದು ರಂಗೋಲಿ ಬಿಟ್ಟಿದ್ದೀನಿ. ಹಾಗೆ ಸೈಡಲ್ಲಿ ಒಂದೊಂದು ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬಾ ಕತ್ತಲಿದೆ ನೋಡಿ, ಈ ಥರ ಇದೆ ವಾತಾವರಣ. ಹಾಗಾಗಿ ಸೈಡಲ್ಲಿ ಆ ಕಡೆ ಈ ಕಡೆ ಮತ್ತು ಹಿಂದೆ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ, ಚಿಕ್ಕದೊಂದು. ಒಂದೇ ರಂಗೋಲಿ ಬಿಡಬಾರ್ದು, ಹಿಂದ್ಗಡೆ ಮುಂದ್ಗಡೆನೂ ಬಿಡಬೇಕು ಫ್ರೆಂಡ್ಸ್. ಹಾಗೆ ನೈಟಲ್ಲಿ ಮಕ್ಕಳಿಗೋಸ್ಕರ ನಾನು ಬಾದಾಮಿ ನೆನೆ ಇಟ್ಟಿದ್ದೆ, ಅದನ್ನ ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೆ. ನೋಡಿ, ಈ ಥರ ಇದೆ ರಂಗೋಲಿ. ಹಾಗೆ ಬೆಳಕು ಹರಿಯಿತು ಸ್ವಲ್ಪ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ವಾತಾವರಣ ಹೇಗಿರುತ್ತೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ತುಂಬಾ ಮೋಡ ಆಗಿ ಇವಾಗ ತುಂತುರು ಮಳೆ ಬರ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ತುಂಬ ಅಂದ್ರೆ ತುಂಬ ಮಳೆ ಬೀಳ್ತಾ ಇದೆ. ನಾನು ಅಡುಗೆ ಮಾಡ್ತಾ ಇದ್ದೆ, ಹಾಗಾಗಿ ಅಡುಗೆ ಮನೆಯಲ್ಲಿ ಶಬ್ದ ಕೇಳಿಸಿತು. ಏನಂತ ಬಂದು ಹೊರಗಡೆ ನೋಡ್ತಾ ಇದ್ದೆ. ಹಾಗಾಗಿ ತುಂಬ ಗಾಳಿ ಮಳೆ ಬೀಳ್ತಾ ಇತ್ತು. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೆ. ನಾ ಬಿಟ್ಟಿರುವ ಬೆಳಗ್ಗೆ ರಂಗೋಲಿ ಎಲ್ಲನೂ ಹಾಳಾಗಿ ಹೋಯಿತು ಫ್ರೆಂಡ್ಸ್. ಚಿಕ್ಕದೊಂದು ರಂಗೋಲಿ ಬಿಟ್ಟಿದ್ದೆ, ಆದರೆ ನನಗೆ ಈ ಥರ ಸಡನ್ನೇ ಮಳೆ ಬೀಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಬೇಜಾರಾಯಿತು, ಸಡನ್ನೇ ಮಳೆ ಬಂದುಬಿಟ್ಟು. ಹಾಗಾಗಿ ನಾ ಹಾಕಿರುವ ರಂಗೋಲಿ ಹಾಳಾಗಿ ಹೋಯಿತು ಫ್ರೆಂಡ್ಸ್. ನೋಡಿದರೆ ಕಾಣಿಸ್ತಾ ಇದೆಯಲ್ಲ, ನೋಡಿದರೆ ಎಷ್ಟೊಂದು ಮೋಡ ಆಗಿಬಿಟ್ಟಿದೆ, ಕತ್ತಲಾಗಿಬಿಟ್ಟಿದೆ ನೋಡಿ. ತುಂಬ ಅಂದರೆ ತುಂಬಾ ಸಡನ್ನಾಗಿ ಈ ಥರ ಮಳೆ ವಾತಾವರಣ ಆವರಿಸಿತು. ತುಂಬ ಮಳೆ ಬೀಳ್ತಾ ಇದೆ ನೋಡಿ. ನಾನು ಬಿಟ್ಟಿರೋ ರಂಗೋಲಿ ಎಲ್ಲನೂ ಹಾಳಾಗಿ ಹೋಯಿತು ನೋಡಿ ಫ್ರೆಂಡ್ಸ್. ಮಳೆ ಬಂದುಬಿಟ್ಟು ತುಂಬಾ ರಂಗೋಲಿ ಬಿಟ್ಟಿರುವ ರಂಗೋಲಿ ಹಾಳು ಮಾಡಿತ್ತು ನೋಡಿ. ಇವಾಗ ಅಡುಗೆ ಮನೆಗೆ ಹೋಗಿಬಿಟ್ಟು ದೋಸೆ ಹಾಕಿದ್ದೆ ಫ್ರೆಂಡ್ಸ್. ದೋಸೆ ಹಿಟ್ಟು ನಿನ್ನೆ ದಿನಲೇ ಹಾಕಿದ್ದೆ, ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗಾಗಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಹಾಕ್ತಾಯಿದ್ದೀನಿ. ಹಾಗೆ ವಡೆ ಕೂಡ ಮಾಡಿದರೆ ಆಯ್ತು ಅಂದ್ಬಿಟ್ಟು ವಡೆ ಕೂಡ ನಾನು ಹಿಟ್ಟು ರುಬ್ಬಿಟ್ಟಿದ್ದೀನಿ. ಇವಾಗ ಅದಕ್ಕೆ ಎಲ್ಲನೂ ಉದ್ದಿನಬೇಳೆ ರುಬ್ಬಿಡಿರುವ ಉದ್ದಿನಬೇಳೆ ನಾನು ಒಂದು ಬಟ್ಲಕ್ಕೆ ಹಾಕೋತಾ ಇದ್ದೀನಿ. ಅದಕ್ಕೊಂದೇ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿ ಆಗುತ್ತೆ, ಟೇಸ್ಟಿಯಾಗಿ ಗರಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ಒಂದು ಸ್ಪೂನಷ್ಟೇ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಆಲೂಗಡ್ಡೆ ಪಲ್ಯಕ್ಕೂ ಆಗುತ್ತೆ ಮತ್ತು ಉದ್ದಿನ ವಡಾಕ್ಕೂ ಆಗುತ್ತೆ ಅಂದ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಆಲೂಗಡ್ಡೆ ಪಲ್ಯಕ್ಕೂ ಆಗುತ್ತೆ ಮತ್ತು ವಡಾಕ್ಕೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಟೊಮೆಟೊ ಈರುಳ್ಳಿ ಹೆಚ್ತಾಯಿದ್ದೀನಿ. ಟೊಮೆಟೊ ಏನು ಹಾಕಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನು ಹಾಕೋತೀನಿ. ವಡೆ ಮಾಡಬೇಕಾದ್ರೆ ಅದರೊಳಗೆ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ವಡೆ ಹೇಗೆ ಮಾಡಿದ್ದೀನಿ ಅನ್ನೋದು ಮಾತ್ರ ತೋರಿಸ್ತೀನಿ, ರೆಸಿಪಿ ಮಾತ್ರ ತೋರಿಸಲ್ಲ ಫ್ರೆಂಡ್ಸ್. ಆಲ್ರೆಡಿ ಲೇಟ್ ಆಗ್ಯದ, ಮಕ್ಳಿಗಿನ್ನೂ ಟೈಮ್ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಎದ್ದು ಮಾಡಿಕೊಂಡ್ರೂ ಕೂಡ ತುಂಬಾ
ಲೇಟ್ ಆಗ್ತಾಯಿದೆ. ಹಂಗಾಗಿಬಿಟ್ಟು ನಾನು ಇವಾಗ ಪಟ ಪಟ ನಾನು ತುಂಬ ವಿಡಿಯೋದಾಗ ನಾನು ತೋರಿಸಿದ್ದೀನಿ ವಡೆ ಯಾವ ಥರ ಮಾಡೋದು ಅಂತಂದ್ಬಿಟ್ಟು. ಹಾಗಾಗಿ ನಾನು ರೆಸಿಪಿ ತೋರಿಸ್ತಾ ಇಲ್ಲ. ಬೆಳಗಿನ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದು ಮಾತ್ರ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕರಿಬೇವು ಕೂಡ ತಗೊಂಡು ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು 2 ಹಸಿಮೆಣಸಿನ್ಕಾಯಿ ಬೇಕಲ್ಲ ಕೊಡೋಕೆ, ಹಂಗಾಗಿ ನಾನು ಹೆಚ್ಚ್ತಾ ಇದ್ದೀನಿ. ಇವಾಗ ಕರಿಬೇವು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಲೇಟ್ ಆಗುತ್ತೆ, ಬೆಳಗ್ಗೆನೇ ಹೋಗ್ತಾರಲ್ಲ ಮಕ್ಕಳು, ಹಂಗಾಗಿ ಒಬ್ರೊಬ್ರು ಒಂದೊಂದು ಟೈಮಿಂಗ್ ಇದೆ. ಹಾಗಾಗಿ ಅವ್ರಿಗೋಸ್ಕರ ನಾನು ಬೆಳಗ್ಗೆ ಎದ್ಬಿಟ್ಟು ಪಟ ಪಟ ಕೆಲಸ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಾನು ಮಕ್ಕಳಿಗೆ ಚಪಾತಿ, ರೊಟ್ಟಿ, ಚಿತ್ರಾನ್ನ ಈ ಥರನೇ ಮಾಡೋದು. ದೋಸೆ, ಇಡ್ಲಿ ಈ ಥರ ಜಾಸ್ತಿ ನಾನು ಮಕ್ಕಳಿಗೆ ಸ್ಕೂಲಿಗೆ ಕಟ್ಟಲ್ಲ. ಟಿಫಿನ್ಗೆ ಬ್ರೇಕ್ಫಾಸ್ಟಿಗೆ ನಡೆಯುತ್ತೆ, ಆದರೆ ಊಟದ ಟೈಮಲ್ಲಿ ಈ ಥರ ಕೊಡೋದ್ರಿಂದ ಹೊಟ್ಟೆ ಏನು ತುಂಬಂಗಿಲ್ಲ ಮಕ್ಕಳಿಗೆ. ತಿಂದಮೇಲೆ ಮತ್ತೆ ಹಸಿವು ಆಗುತ್ತೆ. ಹಂಗಾಗಿ ರೊಟ್ಟಿ, ಚಪಾತಿ ಈ ಥರ ಊಟ ಮಾಡಿದ್ರೆ ಮಕ್ಕಳಿಗೆ ಬೇಗ ಹಸಿವಾಗಂಗಿಲ್ಲ. ಹಾಗಾಗಿ ನಾನು ಜಾಸ್ತಿ ರೊಟ್ಟಿ ಚಪಾತಿನೇ ಮಾಡಿ ಕಟ್ಟಿರೋದು. ಇದೇ ಸಲ ನಾನು ಮಕ್ಕಳಿಗೆ ದೋಸೆ ವಡೆ ಕಟ್ತಿರೋದು ಸ್ಕೂಲಿಗೆ. ಅವರು ಕೂಡ ಮಾಡಿ ಮಮ್ಮಿ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೋಡಿ ಇವಾಗ ದೋಸೆ ಹಾಕಿದೆ ಮತ್ತು ಆಲೂಗಡ್ಡೆ ಪಲ್ಯನೂ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಟೇಸ್ಟಿ ಅದೇ ಥರನೇ ಆಗುತ್ತೆ, ತುಂಬ ಚೆನ್ನಾಗಿ ಆಗಿತ್ತು. ಇವಾಗ ಸ್ಕೂಲಿಗೆ ರೆಡಿ ಆಗ್ಯಾರ ಮಕ್ಕಳು, ಅವರಿಗೂ ಕೂಡ ನಾನು ಇವಾಗ ಹಾಕ್ಕೊಟ್ಟಿದ್ದೀನಿ ರೀ. ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಇವಾಗ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವರು ಕೂಡ ಜಳಕ ಅದು ಮುಗಿಸ್ಬಂದ್ರು. ಇವಾಗ ಅವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬೆಳಗಿನ ಪೂಜೆ ಈ ಥರ ಇತ್ತು ನೋಡಿ ನಮ್ಮದು. ಸಿಂಪಲ್ಲಾಗಿ ಈ ಥರ ಮನೆಯಲ್ಲಿರುವ ಹೂವನ್ನು ತೊಗೊಂಡು ಈ ಥರ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತೊಂದು ವಿಡಿಯೋದಾಗ ಸಿಗುತ್ತೆ ನಿಮ್ಗೆ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.